ಐ ಆ್ಯಕ್ಚುಲಿ ಗೆಟ್ ಟಿಯರ್ಸ್ ಇನ್ ಮೈ ಐಸ್ ವೆನ್ ಐ ಆಮ್ ಮೋರ್ ಆ್ಯಂಗ್ರಿ ದ್ಯಾನ್ ನಂಗೆ ನೋವಾದಾಗ ಕಣ್ಣಲ್ಲಿ ನೀರು ಬರೋಲ್ಲ, ಕೋಪ ಬಂದಾಗ ಬರುತ್ತೆ. ಆವಾಗ ನನ್ನಲ್ಲಿ ನನಗೆ ಆ ನೋವನ್ನೆಲ್ಲ ನಾನು ಚೇಂಜ್ ಮಾಡ್ಕೊಳ್ಳೋದು ಆ್ಯಸ್ ಮೈ ಸ್ಟ್ರೆಂತ್. ಐ ಆಮ್ ಲೈಕ್ ಓಕೆ, ಐ ವಿಲ್ ಶೋ ಯು, ಮಾಡಿ ತೋರಿಸ್ತೀನಿ ತಡಿ. ಇರಲಿ ಟೈಮ್ ಬಂದಾಗ ಏನೋ ದಟ್ಸ್ ಇಟ್. ಎಲ್ಲ ಹೆಣ್ಮಕ್ಳು ಅದೇ ಅಲ್ವಾ ಮಾಡೋದು. ಇರಲಿ, ವೆನ್ ವಿ ಫೀಲ್ ಸೊ ಹೆಲ್ಪ್ಲೆಸ್, ವೆನ್ ದೇ ಪುಷ್ ಅಸ್ ಟು ಅ ಕಾರ್ನರ್, ವೆನ್ ದೇ ಮೇಕ್ ಯು ಫೀಲ್ ಯು ಆರ್ ನಾಟ್ ಇನಫ್. ಒನ್ ಥಿಂಗ್ ಇಸ್ ಐ ವಿಲ್ ನೆವರ್ ಆಕ್ಸೆಪ್ಟ್ ಇಟ್ ಜಸ್ಟ್ ಬಿಕಾಸ್ ಯು ಆರ್ ಟೆಲಿಂಗ್ ಮೀ. ನೀವು ಹೇಳಿದ ತಕ್ಷಣ ನಾನು ಐ ಆಮ್ ನಾಟ್ ವರ್ತ್ ಇಟ್ ಅಂತ ನಾನು ಒಪ್ಪಲ್ಲ. ಬಟ್ ಐ ಆಮ್ ಗೋನ್ ಪ್ರೂವ್ ಇಟ್ ಫಾರ್ ಶೋರ್. ಸೊ ನಂತರ ಅಲ್ಲಿ ಹೋದೆ, ಇಂಟರ್ವ್ಯೂನು ಪಾಸ್ ಆಯಿತು. ನಂತರ SSB, ಅದು ಭೋಪಾಲಲ್ಲಿತ್ತು. 5 ದಿನ ಕಂಟಿನ್ಯೂಸ್, ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ ಟೆಸ್ಟ್ ಮಾಡ್ತಾರೆ. ಸೈಕಾಲಜಿ ಟೆಸ್ಟ್ ಇರುತ್ತೆ, ಯೋರ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಎಲ್ಲ ತುಂಬ ಟಫೆಸ್ಟ್. ಅದು ಲಿಟ್ರಲಿ ಬರ್ಮಾ ಬ್ರಿಡ್ಜ್ ಅಂತ 20 ಅಡಿ ಮೇಲೆ ಒಂದು ಹಗ್ಗ ಕಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಹಗ್ಗ ಹಿಡ್ಕೊಂಡು ನಡಿಬೇಕು. ಬಿದ್ದರೆ ಒಂದು ಸರ್ಟಿಫಿಕೇಟಲ್ಲಿ ಸೈನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಏನಂತ, ಏನಾದರೂ ಆದರೆ ಅದು ನಮ್ಮ ಇದಲ್ಲ ಅಂತ. ಸೀರಿಯಸ್ ಹಾರ್ನೆಸ್ ಏನಿರೋದೇ ಅಲ್ವಾ? ಹಾಂ, SSB ಇಸ್ ಅ ಟೆಸ್ಟ್. ಇದು ಟೆಸ್ಟಲ್ಲಿ ಯಾವ ಒಂದು ಪ್ರೊಟೆಕ್ಟಿವ್ ಗೇರ್ ಎಲ್ಲ ಇರಲ್ಲ. ಅದು ಆಬ್ಸ್ಟಿಕಲ್ಸ್ ಇರುತ್ತೆ, ಇಂಡಿವಿಜುವಲ್ ಆಬ್ಸ್ಟಿಕಲ್, ಗ್ರೂಪ್ ಆಬ್ಸ್ಟಿಕಲ್ ಅಂತ ಎಲ್ಲ. ಒಂದೊಂದು ತುಂಬ ಡೇಂಜರಸ್. ಬಿದ್ದರೆ ಬೆನ್ಮೂಳೆ ಹೋಯ್ತು. ಆ ಥರ ತುಂಬ ಜನಕ್ಕೆ ಆಗೂ ಕೂಡ ಇದೆ ಪಾಪ. ಬಟ್ ನಾವು ಲೆಟ್ರ್ ಬರ್ಕೊಟ್ಬಿಟ್ಟಿರ್ತೀವಿ, ರಿಸ್ಕ್ ಸರ್ಟಿಫಿಕೇಟ್ ಅಂತಾರೆ. ವಿ ಸೈನ್ ಇಟ್ ಲೈಕ್ ಇಟ್ಸ್ ಆನ್ ಮೈ ರಿಸ್ಕ್ ದಟ್ ಐ ಹ್ಯಾವ್ ಕಮ್. ಐ ಕ್ಯಾನ್ ನಾಟ್ ಸೂ ಎನಿ ಒನ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಮೀ. ಸರಿ, ಆಮೇಲೆ SSBನೂ ಆಯಿತು, ಕ್ಲಿಯರ್ ಮಾಡಿದೆ. ಐ ಗಾಟ್ ಇನ್ ಟು ಇಟ್. Yeah, I've lost the fear of failure, to be honest. The more failures I get, I'm like, something big is waiting. That's why I'm facing this. Like they say, failure is redirection, failure is reset. Yeah, to a better one. ಈಗ UPSC ಫೇಲ್ ಆಗಿಲ್ಲ ಅಂದರೆ ಇವತ್ತು ನಾನು IAS ಆಫೀಸರ್ ಆಗ್ತಿದ್ದೆ. ಇವತ್ತು ಪೊಲಿಟಿಕ್ಸಲ್ಲಿ ಇರ್ತಿದ್ನಾ, ಕೊಲಂಬಿಯಾಗೆ ಹೋಗ್ತಿದ್ನಾ, ಆರ್ಮಿ ಆಫೀಸರ್ ಆಗ್ತಿದ್ನಾ. You're celebrating your failures. ಅಂದ್ರೆ ಅದಿದ್ದಕ್ಕೆ ತಾನೇ ಇದಾಗಿದ್ದು ಅಂತ. Exactly. ಆ ಒಂದು ದೃಷ್ಟಿಕೋನ. Yeah, because I am the happiest today. I feel like I have no regrets. ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಅಂದರೆ ಬಟ್ ಐ ಹ್ಯಾವ್ ಸ್ಟಕ್ ಟು ವಾಟ್ ಐ ರಿಯಲಿ ವಾಂಟ್. ನನ್ನ ಡ್ರೀಮ್ಸ್, ಐ ಹ್ಯಾವ್ ಗಾನ್ ಆಫ್ಟರ್ ಮೈ ಡ್ರೀಮ್ಸ್. ಸಮ್ ಆಫ್ ಮೈ ಫ್ರೆಂಡ್ಸ್ ಆ್ಯಕ್ಚುಲಿ ಟೆಲ್ ಮೀ, ಆ ಟೈಮಲ್ಲಿ ಅವರೆಲ್ಲ ಕೆಲಸ ಸೇರಿಕೊಂಡ್ರು, ಕೆಲ್ಸಕ್ಕೆ ಸಿಕ್ಕಿದವರು, ಇಲ್ಲ ಅಮೆರಿಕಾಗೆ ಹೋಗಿ ಮಾಸ್ಟರ್ಸ್ ಮಾಡೋಕ್ಕೆ ಹೋದರು, ಹೀಗೆಲ್ಲ ಮಾಡಿದ್ರಲ್ವ. ಬಟ್ ನಾನು UPSC ಅಂದ್ಕೊಂಡಿದ್ದೆ. ಇವತ್ತು ದೇ ಆರ್ ಲೈಕ್, ವಾವ್, ಯು ಡಿಡ್ ವಾಟ್ ಯು ಯೂಸ್ ಟು ಟೆಲ್ ಅಸ್. ನಾವೆಲ್ಲ ಯೋಚನೆ ಮಾಡಿದ್ವಿ, ಬಟ್ ಸಮ್ ಆಫ್ ಅಸ್ ಕುಡಂಟ್ ಡೂ ಇಟ್. ನಮ್ಮ ಡ್ರೀಮ್ಸ್ ಪ್ರಕಾರ ಹೋಗಲಿಲ್ಲ, ನಾವು ಬೇರೆ ತಗೊಂಡ್ವಿ, ಬಟ್ ಯು ಆರ್ ಡೂಯಿಂಗ್ ಇಟ್, ವಿ ಅಪ್ರಿಷಿಯೇಟ್ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ. ಮಧ್ಯದಲ್ಲಿ ಎಲ್ಲೂ ಈ ಹೆಣ್ಮಕ್ಳಿಗೆ ಎಷ್ಟೇ ಆತ್ಮಸ್ಥೈರ್ಯ, ಎಷ್ಟೇ ಧೈರ್ಯ ಇದ್ರೂ ನಮ್ಮ ಹಳೇ ಇದೆಲ್ಲ ಕೆಲವುದಿರತ್ತಲ್ಲ, ಕಟ್ಟುಪಾಡುಗಳಿಗೆ ನಾವೇ ಕಟ್ಟು ಹಾಕೊಂಡ್ಬಿಟ್ಟಿರ್ತೀವಿ. ಯಾರ್ದೋ ಮದುವೆ ಆಯಿತು, ಇನ್ಯಾರ್ದೋ ಮಕ್ಕಳಾಯಿತು ಅಂದಾಗ ಒಂದು ಫೋಮೋನೋ, ಪಿಯರ್ ಪ್ರೆಷರು. ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ಆಲ್ ಆಫ್ ಇಟ್? Because you are a young woman. The thing is, these things don't affect me. ನಮ್ಮಮ್ಮಂಗೆ ಅಫೆಕ್ಟ್ ಆಗುತ್ತಲ್ಲ, ಅದನ್ನ ನಮ್ಮಮ್ಮನ ಹ್ಯಾಂಡಲ್ ಮಾಡೋದು ದೊಡ್ಡ ಚಾಲೆಂಜ್. ಹೇಗೆ ಮಾಡಿದಿರಿ? We have to keep proving ourselves. Like, ಅಮ್ಮ, this is important for me, I'm doing it now. ಟೈಮಿಗೆ ಅದಾಗತ್ತೆ, ಸುಮ್ಮನೆ ಇರು ಅಂತ ಸಮಾಧಾನ ಮಾಡಬೇಕಾಗತ್ತೆ. Policy you wish every citizen understood. You see, ಇದು ಸೋಷಿಯಲ್ ಜಸ್ಟಿಸ್ ಅಂತ ಏನಿದೆ ಅಲ್ವಾ, ಐ ಡೋಂಟ್ ನೋ ಹೌ ರಿಲೆವೆಂಟ್ ದಿಸ್ ಇಸ್ ಫಾರ್ ಯೋರ್ ಕ್ವೆಶ್ಚನ್, ಬಟ್ ಐ ವಿಲ್ ಮೇಕ್ ಇಟ್ ರಿಲೆವೆಂಟ್. ಅದರಿಂದನೇ ನನಗೆ ಇದು ಐಡಿಯಾ ಬಂದಿದ್ದು. ಐ ಜಸ್ಟ್ ಎಕ್ಸ್ಪ್ಲೇನ್ ದಿಸ್ ಟು ಯು. ಇದು ಕೂಡ ನಾನು ಓದಿರೋದ್ರಿಂದನೇ ಬಂದಿರೋದು. ಸಮ್ ಆಫ್ ಅಂಬೇಡ್ಕರ್ಸ್ ಬುಕ್ಸ್ ಆ್ಯಂಡ್ ಬುಕ್ಸ್ ಆನ್ ಸೋಷಿಯಲ್ ಜಸ್ಟಿಸ್. ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ, ನಾನು ಯಾವ ಜಾತಿ, ನಾನು ಯಾವ ಧರ್ಮ, ನಾನೇನು ಓದಿದ್ದೀನಿ, ನನ್ನ ಆರ್ಥಿಕ ಸ್ಥಿತಿ ಏನು, ನನ್ನ ತಂದೆ ತಾಯಿ ಯಾರು, ಅವ್ರು ಯೋಚನೆ ಮಾಡೋ ರೀತಿ ಆಗ್ಬೋದು, ಅಥವಾ ನಾನು ಸಿಟೀಲಿ ಬೆಳೆದಿದ್ದೀನ, ಹುಟ್ಟಿದ್ದೀನ, ಹಳ್ಳೀಲಿ ಹುಟ್ಟಿದ್ದೀನ, ಅಥವಾ ಯಾವ ದೇಶ ನಂದು, ಇವೆಲ್ಲ ನಮಗೆ ಈದರ್ ಸವಲತ್ತುಗಳಾಗಿರ್ತವೆ, ಇಲ್ಲ ಅಡೆತಡೆ ಆಗಿರುತ್ತೆ ಅಲ್ವಾ. ಈಗ ಮೇಲ್ಜಾತಿ ಅನ್ನೋದು ಒಂದು ಸವಲತ್ತು, ದಲಿತರಾಗಿರೋದು, ಶೂದ್ರರಾಗಿರೋದು ಒಂದು ಅಡೆತಡೆ ಈ ಸಮಾಜದಲ್ಲಿ. ಯು ಬಿಲಾಂಗ್, ಒಂದು ಮೆಜಾರಿಟಿ ಧರ್ಮಕ್ಕೆ ನೀವಿದ್ರೆ ಅದೊಂದು ಸವಲತ್ತು. ಈಗ ಮೈನಾರಿಟಿ ಧರ್ಮಕ್ಕೆ ದಲ್ಲಿದ್ದರೆ ನೀವು, ಅದು ಡೆಫಿನೆಟ್ಲಿ ಕೆಲವು ಸಲ ಅವರು ಅವರ ಪೇಟ್ರಿಯಾಟಿಸಮ್ನೇ ಪ್ರೂವ್ ಮಾಡಿಕೊಂಡೇ ಜೀವನ ಬೀಳಬೇಕಾಗತ್ತೆ. ಆ ಮಟ್ಟಕ್ಕೆ ತಂದುಬಿಡ್ತಾರೆ ಕೆಲವರು. ನೀವು ಹಳ್ಳೀಲಿ ಹುಟ್ಟಿದರೆ ನಿಮ್ಗೆ ಸಿಗೋ ಆಪರ್ಚುನಿಟಿನೇ ಬೇರೆ, ಸಿಟೀಲಿ ಹುಟ್ಟಿದರೆ ನಿಮ್ಗೆ ಸಿಗೋ ಆಪರ್ಚುನಿಟಿನೇ ಬೇರೆ. ಜಾಗ್ರಫಿಯಿಂದ ಆರ್ಥಿಕತೆ,
ಆರ್ಥಿಕತೆಯಿಂದ ನೀವು ಎಜುಕೇಷನಲ್ ಆಗ್ಬೋದು, ನಿಮ್ಮ ಒಂದು ಕಷ್ಟಗಳಾಗ್ಬೋದು ಇದು. ಸೊ ಇವೆಲ್ಲ ಏನು ಮಾಡ್ತವೆ, ನಮಗೆ ಇದರ ದರ್ಪ ಅಂತ ಕೊಡುತ್ತೆ, ಇಲ್ಲ ದೈನ್ಯತೆಯನ್ನು ಕೊಡುತ್ತೆ. ಎರಡು ದಾಯಿಂದಲೇ ಶುರು ಆಗೋದು. ಹಾಂ, ಈಗ ಈ ಫಿಲಮ್ಗಳಲ್ಲಿ ನೋಡ್ತೀವಿ ನಾವು ಅದನ್ನು. ಏನು ಈಗ ತುಂಬ ಜಮೀನ್ದಾರರು, ತುಂಬ ಸಾಹುಕಾರರು ದರ್ಪ ತೋರಿಸ್ತಾರೆ. ಈಗ ಬಡ ರೈತರು ಏನು ಹಿಂಗೆ ಹೋಗಿ ಅವ್ರು ನಿಂತ್ಕೊಳ್ಳೋ ರೀತಿ ಆಗ್ಬೋದು, ದಣಿಗಳೇ ಅದು ಇದು ಅಂತ ಮಾತಾಡೋದಾಗ್ಬೋದು. ಇದು ಎರಡೂ ತಪ್ಪೆ. ದೈನ್ಯತೆಯಿಂದ ಇರೋದನ್ನ ನಾವು ಗ್ಲೋರಿಫೈ ಮಾಡಬಾರ್ದು. ಅಂಬೇಡ್ಕರ್ ಅವರು ಅದು ಎರಡರ ವಿರುದ್ಧನೂ ಮಾತಾಡಿದ್ದಾರೆ. ದೈನ್ಯತೆ ಇರೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ಬಿಕಾಸ್ ಯು ಬಿಲಾಂಗ್ ಟು ಅ ಕಾಸ್ಟ್, ಜಸ್ಟ್ ಬಿಕಾಸ್ ಯು ಬಿಲಾಂಗ್ ಟು ಅ ರಿಲಿಜನ್, ಆರ್ ಯು ಆರ್ ನಾಟ್ ರಿಚ್ ಇನಫ್, ಅಥವಾ ನೀವು ಹಳ್ಳಿಯವರು ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಿಮ್ಮ ದೈನ್ಯತೆ ಇರೋ ಅವಶ್ಯಕತೆ ಇಲ್ಲ. ನೀವು ಒಂದು ಫ್ಯಾಮಿಲಿಲಿ ಹುಟ್ಟಿ ಅದು ತುಂಬ ಸಾಹುಕಾರರು ಅಥವಾ ಏನು ಮೇಲ್ಜಾತಿ, ಇದಕ್ಕೆ ನಿಮಗೆ ದರ್ಪ ತೋರಿಸೋ ಅವಶ್ಯಕತೆಯೂ ಇಲ್ಲ. ಇರಬೇಕಾಗಿರೋದು ಆತ್ಮವಿಶ್ವಾಸ. ಅದು ನಮಗೆ ಎಜುಕೇಷನಿಂದ ಸಿಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಲ್ಸೋ ಜೀವನ ಅನುಭವ, ಕಷ್ಟ ನೋಡಿರೋದು ಹೌದು, ಎಲ್ಲ ಮಿಕ್ಸ್ ಅಂತೀರಾ? ಕಾಟೇರ ಮೂವಿಯಲ್ಲಿ ನೀವು ಈ ಡಿಫ್ರೆನ್ಸ್ನ ತುಂಬ ಚೆನ್ನಾಗಿ ನೋಡ್ಬೋದು. ಇದರಲ್ಲಿ ಆ ಹೀರೋಯಿನ್ ಇರ್ತಾರಲ್ವಾ, ಅವರು ಆತ್ಮವಿಶ್ವಾಸನ ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಶಾನ್ಭೋಗ್ರ ಮಗಳಾಗಿದ್ರು ಅವರ ಎಜುಕೇಷನ್ ತಿಳಿಸಿರುತ್ತೆ ಅವ್ರಿಗೆ, ಇದು ಅನ್ಯಾಯ ನಡೀತಿರೋದು ಆ ರೈತರ ವಿರುದ್ಧ ಅಂತ. ಆ ರೆವಲ್ಯೂಷನ್ ಸ್ಟಾರ್ಟ್ ಆಗೋದಕ್ಕೂ ಅವರೇ ಕಾರಣ. ಆ ಇಡೀ ಮೂವಿ ಹೀರೋ ಇರ್ಬೋದು ಒಂದು ಕಡೆ, ಏನು ಈ ವಯಲೆನ್ಸು, ಈ ಫೈಟಿಂಗ್ ಮಾಡೋದಕ್ಕೆ, ಬಟ್ ದ ಹೋಲ್ ಮೂವಿ ಸ್ಟಾರ್ಟ್ ಆಗೋದೇ, ದ ಸ್ಟೋರಿ ಲೈನ್ ಸ್ಟಾರ್ಟ್ ಆಗೋದೇ ಯಾವಾಗ ಆ ಹೀರೋಯಿನ್ ಹೋಗಿ ಇವರ ಹಕ್ಕುಗಳ ಬಗ್ಗೆ ಹೇಳಿದಾಗ, ಉಳುವವನೇ ಒಡೆಯ ಆ ಪಾಲಿಸಿ ಬಗ್ಗೆ ಹೇಳಿದಾಗ, ಯುನೋ ಆ ಹುಡುಗಿಗೆ ಆ ದರ್ಪನೂ ಇರೋದಿಲ್ಲ, ಆ ದೈನ್ಯತೆನೂ ತಪ್ಪು ಅಂತ ಗೊತ್ತು. ಅದು ಬಂದಿದ್ದು ಬಿಕಾಸ್ ಶಿ ಈಸ್ ಎನ್ ಎಜುಕೇಟೆಡ್ ವುಮನ್. ಆ್ಯಂಡ್ ಆಲ್ಸೋ ನನ್ನ ಇದೊಂದು ಅಭಿಪ್ರಾಯ ಇದೆ, ಇದೆಲ್ಲ ಅರಿವು ಬಿಟ್ಟಿರೋದು. ನೀವು ಎಜುಕೇಷನ್ ಇಲ್ಲದೆ ಇರೋರ್ಗೂ ಇದು ಗೊತ್ತು. ಹಾಂ ಹಾಂ, ಅದು ನಿಜ, ಅದು ನಿಜ. ಬಹಳಷ್ಟು ಜನ, ಬಟ್ ನನ್ನ ಪ್ರಕಾರ ಎಜುಕೇಷನ್ ಅವರಿಗೆ ಆತ್ಮವಿಶ್ವಾಸ ಕೊಡಬೇಕು. ಬಟ್ ಎಷ್ಟೋ ಜನ ಎಜುಕೇಟೆಡ್ ಪೀಪಲ್ಲೂ ಆ ದರ್ಪ ಅನ್ನೋದಿರುತ್ತೆ, ರೈಟ್? ಎಜುಕೇಷನ್ ಈಸ್ ನಾಟ್ ಸಮಥಿಂಗ್ ವಿಚ್ ಡಿಫೈನ್ಸ್. ಬಟ್ ನಾನು ಹೇಳ್ತಿರೋದು ಈ ದರ್ಪ ದೈನ್ಯತೆ ನಮ್ಮ ಬ್ಯಾಕ್ಗ್ರೌಂಡಿಂದ ಬಂದ್ಬಿಟ್ಟಿರುತ್ತೆ. ನಿಜ. ಐ ಥಿಂಕ್ ನಾವು ಫೇಸ್ ಮಾಡೋ ಅಡೆತಡೆಗಳೇನಿರುತ್ತೆ. ಈಗ ನನ್ನ ಜೆಂಡರ್ ಕೂಡ ಈಸ್ ಅ ಥಿಂಗ್, ಯುನೋ. ವಿಮೆನ್, most women I have seen, they want to make themselves look smaller so that people don't get intimidated. I have seen that in women. ಅದು ನಮ್ಮ ದೈನ್ಯತೆ ತೋರಿಸಿದ್ರೆ ಮಾತ್ರ ನಾವು ಒಳ್ಳೆ ಹೆಣ್ಮಕ್ಳು. ಆ ಧಾರಾವಾಹಿಗಳು ನೋಡಿದ್ದೀರಲ್ಲ. ಆಲ್ಸೋ ನಮ್ಮಲ್ಲೂ ಕೆಲವು ಹಳೇದಿದೆಯಲ್ಲ, ತಗ್ಗಿ ಬಗ್ಗಿ ನಡಿಬೇಕು. ನಾನು ಹೇಳ್ತೀನಿ, ಅದು ದಯವಿಟ್ಟು ಅದ್ರ ಜೊತೆ ನುಗ್ಗಿನೂ ನಡೀರಿ. ಹೌದು, ತಗ್ಗಿ ಬಗ್ಗಿ ನಡಿಬೇಕು, ಬಟ್ ಬರೀ ಹೆಣ್ಮಕ್ಳಲ್ಲ, ಎಲ್ಲರೂ ರೈಟ್. ಲೈಕ್ ಬರೀ ಹೆಣ್ಮಕ್ಳಿಗೆ ಹೇಳೋದು ತಪ್ಪದು. ಜೊತೆಗೆ ಈ ಧಾರಾವಾಹಿಗಳು ಇವತ್ತಿನ ಏನು ಸೀರಿಯಲ್ಗಳು ಬರ್ತವೆ, ಅದು ಒಂದು ನಾನು ನೋಡೋದಿಲ್ಲ ಅವೆಲ್ಲ, ಬಟ್ ನಮ್ಮ ಮನೇಲಿ ಹಾಕಿರ್ತಾರಲ್ಲ, ನಮ್ಮ ಅಮ್ಮ ನೋಡ್ತಿರ್ತಾರಲ್ಲ, 1 ನಿಮಿಷ ಏನಾದರೂ ಅದ್ರ ಮುಂದೆ ಬಂದುಬಿಡೋ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ದೇ ಆರ್ ಆಲ್ವೇಸ್ ಫೀಮೇಲ್ ಸೆಂಟ್ರಿಕ್ ಇರುತ್ತವೆ. ಅದರಲ್ಲಿ ಯಾರು ಎಲ್ಲ ದೌರ್ಜನ್ಯಗಳನ್ನ ತಡ್ಕೊಂಡು ಏನೂ ಮಾತಾಡದೆ ಅದರ ವಿರುದ್ಧ ಇರ್ತಾರೆ, ಅವರೆಲ್ಲ ದೇ ಆರ್ ಪೋರ್ಟ್ರೇಡ್ ಆಸ್ ಹೀರೋಯಿನ್ಸ್. ಅವರೆಲ್ಲ ಒಳ್ಳೆಯವರು. ಬಟ್ ಅವಾಗ ಏನಾಗುತ್ತೆ, ನಾರ್ಮಲೈಸ್ ಮಾಡ್ತಾ ಇದ್ದೀರಾ. ಎಲ್ಲರೂ ಅನ್ಕೋತಾರೆ, ನಾನು ಹಂಗಿದ್ರೇನೆ ನನ್ನ ಹೊಗಳೋದು ಈ ಸಮಾಜ, ಇದ್ರದು ಓಕೆನೆ. ಇಟ್ಸ್ ಓಕೆ ಟು ಬಿ ಲೈಕ್ ದಟ್. ಜೊತೆಗೆ ನಾನು ಎಲ್ಲ ತಡ್ಕೊಂಡು ನನ್ನ ಮೇಲೆ ಆಗ್ತಿರೋ ದೌರ್ಜನ್ಯನೂ ತಡೆದ್ರೆ ಮಾತ್ರನೇ ಈ ಸಮಾಜ ನನ್ನ ಒಳ್ಳೆ ಹೆಣ್ಮಗಳು ಅಂತಾರೆ. ಏನೆಲ್ಲ ಹಳೇದು ಹಾಕ್ಬಿಟ್ಟಿದಾರಲ್ಲಪ್ಪ, ಕ್ಷಮೆಯ ಧರಿತ್ರಿ, ಸಹನಾ ಮೂರ್ತಿ, ಎಲ್ಲಿಗೆ ಏನೇನು ಬೇಕೋ ಅದು ಉಪಯೋಗಿಸ್ತಾರೆ. ಹಂಗಂತ ನಿಮಗೆ ನೀವು ನಿಂತ್ಕೊಂಡ ತಕ್ಷಣ ನೀವು ಬಾಯಿ ಬಡಿಕೆ ಆಗಲ್ಲ, ಎಕ್ಸಾಕ್ಟ್ಲಿ ಗಯ್ಯಾಳಿ ಆಗ್ಬಿಡಲ್ಲ, ಜಗಳಕ್ಕೆ ಬರ್ತಾಳೇನೋ ಆಗಲ್ಲ. ಐ ಥಿಂಕ್ ಇವೆಲ್ಲ ಯಾಕೆ ಅದೇನೋ ಅವರೇ ಲೇಬಲ್ ಕೊಟ್ಟರು, ಬಟ್ ನಾವು ಕೊಡೋದು ಓಕೆ, ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಲ್ಲ ಇಲ್ವಾ? ಎಕ್ಸಾಕ್ಟ್ಲಿ, ಅದನ್ನ ಪ್ರಶ್ನೆ ಮಾಡೋ ಒಂದು ಗುಣ ಬೇಕು. ಐ ಥಿಂಕ್ ಅದು ಅನುಭವನೇ ಹೇಳ್ಕೊಡತ್ತೆ ಅನ್ಸುತ್ತೆ. ಎಸ್. ಸೊ ಎಸ್, ಸೊ ದ ಪಾಲಿಸಿ ದಟ್ ಯು ಆರ್ ಟಾಕಿಂಗ್ ಅಬೌಟ್, ಈ ಒಂದು ರಿಸರ್ವೇಷನ್ ಅನ್ನೋದೇನಿದೆ ಅಲ್ವಾ, ಸೊ ಇದು ಜೆಂಡರ್ ಬೇಸ್ಡ್ ರಿಸರ್ವೇಷನ್ ಆಗ್ಬೋದು, ಅಥವಾ ಏನು ಜಾತಿ ಬೇಸ್ಡ್ ಅಥವಾ ರಿಲಿಜನ್ ಬೇಸ್ಡ್ ಆಗ್ಬೋದು. ಪ್ರತಿಯೊಬ್ಬರು ಒಂದು ಟೇಬಲ್ ಮೇಲೆ ಡಿಸಿಷನ್ ತಗೊಳ್ಳೋವಾಗ ಪ್ರತಿಯೊಂದು ರೆಪ್ರೆಸೆಂಟ್ ಆಗಬೇಕು ನನ್ನ ಪ್ರಕಾರ. ದಿಸ್ ಇಸ್ ಅ ಪಾಲಿಸಿ ಎವ್ರಿ ಒನ್ ನೀಡ್ಸ್ ಟು ಆಕ್ಸೆಪ್ಟ್. ಯಾಕೆ ಅಂದರೆ
ಈಗ ಹೆಣ್ಮಕ್ಳಾಗಿ ನಮ್ಗೆ ಹಲವಾರು ಅಡೆತಡೆ ಇದೆ, ಅದರಿಂದ ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಹಾಗಂತ ನಮ್ಗೆ ಆಗೋದಿಲ್ಲ ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಅಂತಲ್ಲ. ದಟ್ಸ್ ವೈ ರಿಸರ್ವೇಷನ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಒನ್ ಥಿಂಗ್. ನಾವು ಈವನ್ ಇಫ್ ವಿ ಆರ್ ಪ್ರಿವಿಲೇಜ್ಡ್, ಪ್ರತಿಯೊಬ್ಬರು ಒಪ್ಪಲೇಬೇಕು. ದಟ್ ಈಸ್ ಒನ್ ಪಾಲಿಸಿ ಐ ವಾಂಟ್. ನಿಮ್ಮ ಪ್ರಶ್ನೆಗೆ ಉತ್ತರ. ಯಾಕಂದರೆ ಹೀಗೆ ಈ ಒಂದು ರಿಸರ್ವೇಷನಲ್ಲಿ ಎಲ್ಲೋ ಡಿಬೇಟ್ ಮಾಡುವಾಗ ನನ್ನ ಫ್ರೆಂಡ್ಸ್ ಮುಂದೆ, ಸರಿ ನಿನ್ನ ಪ್ರಕಾರ ಎಷ್ಟು 33% ಹೆಣ್ಮಕ್ಳು ಎಷ್ಟು ಜನ ಇರಬೇಕು, 33% ಸಾಕಾ ಅಥವಾ 50% ಇರಬೇಕಾ ಪಾರ್ಲಿಮೆಂಟಲ್ಲಿ? ಸೊ ನಾನು ಹೇಳಿದೆ, ಇವಾಗ ಪಾರ್ಲಿಮೆಂಟಲ್ಲಿ 543 ಜನಕ್ಕೆ ಒಂದು 50 ಜನ ಹೆಣ್ಮಕ್ಳು ಇರ್ಬೋದು, ಒಂದು 50ರಿಂದ 60 70 ಇದ್ದಾರೆ. ಸೊ 470 ಜನ ಗಂಡ್ಮಕ್ಳಿದ್ದಾರೆ. ಕರೆಕ್ಟ್ ನಂಬರ್ ಹೆಣ್ಮಕ್ಳು 470 ಇರಬೇಕು, ಗಂಡ್ಮಕ್ಳು 70 ಇರಬೇಕು. ಅದು ಹೆಂಗೆ ಹೇಳ್ತೀರಾ? ಈ ಥರ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಯು ಆರ್ ಓಕೆ ಇಫ್ ಮೆನ್ ಆರ್ ಮೋರ್. ಈಗ ನಾರ್ಮಲೈಸ್ ಅದು. ಬಟ್ ನಾನು ಈ ಮಾತು ಹೇಳಿದ ತಕ್ಷಣ ಯು ಆರ್ ಗೆಟಿಂಗ್ ಒಫೆಂಡೆಡ್. ಐ ಆಮ್ ನಾಟ್ ಆ್ಯಕ್ಚುಲಿ ಸೇಯಿಂಗ್ ಹೀಗೆ ಇರಬೇಕು ಅಂತ ಹೇಳ್ತಿಲ್ಲ ನಾನು. ಟು ಟೆಸ್ಟ್ ಯು, ಟು ಶೋ ಯು ಅ ಮಿರರ್, ಐ ಸೆಟ್ ದಿಸ್ ನಂಬರ್. 470 ಜನ ಹೆಣ್ಮಕ್ಳು ಇರಬೇಕು, ಇನ್ನು ಮಿಕ್ಕವ್ರು ಗಂಡ್ಮಕ್ಳು ಇರಲಿ ಅಂತ. ಅವಾಗ ಅದು ಹೆಂಗಾಗುತ್ತೆ, ಅದು ಇದು. ಸೊ ಇವಾಗ ಇರೋದೇ ಅದು 470 ಜನ ಗಂಡ್ಮಕ್ಳು ಇದ್ದಾರೆ ಅಲ್ಲಿ. ಸೊ ಯು ಆರ್ ಓಕೆ ವಿತ್ ದ್ಯಾಟ್. ಬಟ್ ಉಲ್ಟಾ ಆಗಿದ ತಕ್ಷಣ ಯು ಗೆಟ್ ಒಫೆಂಡೆಡ್. ನೋ, 50% ಪಾಪ್ಯುಲೇಷನ್ ಹೆಣ್ಮಕ್ಳು ಇರೋದು ಅಷ್ಟಿರಬೇಕು. ಅಟ್ಲೀಸ್ಟ್ 33% ಕೇಳ್ತಾ ಇರೋದೀಗ. ಯುನೋ, ಹೌ ಟು ಎನ್ಕರೇಜ್ ಮೋರ್ ವಿಮೆನ್ ಕಮಿಂಗ್ ಇನ್ ಟು ಪಾಲಿಟಿಕ್ಸ್? ಬೈ ರಿಮೂವಿಂಗ್ ದ ಬ್ಯಾರಿಯರ್ಸ್. ಲೈಕ್ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಲೋಕಲ್ ಎಲೆಕ್ಷನ್ಸ್ ಅಲ್ಲಿ 50% ರಿಸರ್ವೇಷನ್ ಇದೆ ಹೆಣ್ಮಕ್ಳಿಗೆ, ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ. ಸೊ ಅಲ್ಲೇನಾಗತ್ತೆ, ರಿಸರ್ವೇಷನ್ ಬಂದಿದ ತಕ್ಷಣ ತುಂಬ ಜನ ಮಾತಾಡ್ತಾರೆ, ಏನು ಪ್ರಾಕ್ಸಿ ಕ್ಯಾಂಡಿಡೇಟ್ಸು, ಅವ್ರ ಗಂಡಂದಿರೇ ಕೆಲಸ ಮಾಡ್ತಾರೆ, ಇವರು ಸುಮ್ಮನೆ ಸೈನ್ ಹಾಕಕ್ಕಿದ್ದಾರೆ. ಹೌದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಹಲವಾರು ಕಡೆ ಅದೇ ಕೇಸ್ ಆಗಿರೋದು. ಬಟ್ ಅಟ್ಲೀಸ್ಟ್ ನಮ್ಮ ದೇಶ ಹೆಣ್ಮಕ್ಕಳನ್ನ ಮೈಕ್ ಮುಂದೆ ನಿಂತ್ಕೊಂಡು ಅಥವಾ ಹೋಗಿ ವೋಟ್ ಹಾಕೋಕ್ಕೆ, ಒಬ್ಬರು ಇವ್ರಿಗೂ ವೋಟ್ ಹಾಕ್ಬೋದು ಅನ್ನುವಂತಹ ಅಕ್ಸೆಪ್ಟೆನ್ಸಿಗೆ ಬಂದಿದೆ. ಅ ಫೀಮೇಲ್ ಲೀಡರ್ ಕ್ಯಾನ್ ಗೆಟ್ ಇಲೆಕ್ಟೆಡ್ ಅಂತ ಫಸ್ಟ್ ಲೆವೆಲ್ ಆಗಿ ಫಸ್ಟ್ ಅಷ್ಟು ಬಂದಿದೆ. ನೆಕ್ಸ್ಟ್ ಜನ್ರೇಷನ್ ಯಾರೂ ಈ ರೀತಿ ಗಂಡ ಹೇಳಿದ್ದನ್ನು ಮಾಡೋದು ಹಂಗೇನು ಬರಲ್ಲ. ಫಸ್ಟ್ ಜನ್ರೇಷನ್ ಹಂಗಿರ್ಬೋದು, ಸೆಕೆಂಡ್ ಜನ್ರೇಷನ್ನು ಹಂಗಾಗ್ಬೋದು, ಥರ್ಡ್, ಫೋರ್ತ್, ಫಿಫ್ತ್ ದೇ ವಿಲ್ ಲರ್ನ್ ಟು ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಬಟ್ ಆ ಒಂದು ಏನು 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿಲ್ಲ ಅಂದಿದ್ದಿದ್ರೆ, ಈ ಒಂದು ರಿಸರ್ವೇಷನ್ ಬಂತಲ್ವಾ, ಪಂಚಾಯಿತಿ ಲೆವೆಲ್ಲು, ಜಿಲ್ಲಾ ಪಂಚಾಯಿತಿ ಲೆವೆಲ್ಲು, ಮತ್ತು ಇಲ್ಲಿ ಕಾರ್ಪೊರೇಷನ್ ಲೆವೆಲಲ್ಲಿ ರಿಸರ್ವೇಷನ್ ಏನಿದೆ ಹೆಣ್ಮಕ್ಳಿಗೆ, ಈಗ MLA MP ಇಲ್ಲ, ಅಲ್ಲಿ ಮಾತ್ರ ಇದೆ ರಿಸರ್ವೇಷನ್. ಅದು ಬಂದಿದ್ದು 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1993 ಅಲ್ಲಿ ಬಂದಿದೆ ಆ ಬಿಲ್ಲು. ನಾನು ಹೇಳ್ತಿರೋದು, ಅದು ಬಂದಿಲ್ಲ ಅಂದಿದ್ದಿದ್ರೆ ಇವತ್ತಿಷ್ಟು ಜನ ಹೆಣ್ಮಕ್ಳು ಇರ್ತಿದ್ರಾ? ನೀವೇ ಹೇಳಿ. ಆ ಲೆವೆಲಲ್ಲೂ ಇರ್ತಿರ್ಲಿಲ್ಲ. ಲೋಕಲ್ ಗವರ್ಮೆಂಟ್ ಎಲ್ಲ ಬಂದಿರೋದನ್ನೇ ಇವತ್ತು ನಾವು ನೋಡೋಕ್ಕೆ 30 ವರ್ಷ ತೊಗೊಂಡಿದ್ದೀವಿ, 32 ವರ್ಷ. ಸೊ ಇವತ್ತಿಗೂ ಕೂಡ ಹಲವಾರು ಪ್ರಾಕ್ಸಿ ಕ್ಯಾಂಡಿಡೇಟ್ಸ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಹಾಗಂತ ರಿಸರ್ವೇಷನ್ ವಿರುದ್ಧ ಮಾತಾಡಬಾರ್ದು. ಯಾಕಂದರೆ ಹಲವಾರು ಹೆಣ್ಮಕ್ಳು, ಈಗ ನಾನಾಗೆ ಬಂದಿದ್ದೀನಿ ಪಾಲಿಟಿಕ್ಸಲ್ಗೆ ಅಲ್ವಾ, ಬಟ್ ಎಷ್ಟು ಜನ ಹೆಣ್ಮಕ್ಳು ಅವರಾಗೆ ಬರೋಕ್ಕೆ ಸಾಧ್ಯ? ಬಟ್ ಅಲ್ಲಿ ಟೇಬಲ್ ಮೇಲೆ ನಾನು ಈಗ ನಮ್ಮಿಬ್ಬರ ಬಗ್ಗೆ ಲೈಫ್ ಡಿಸಿಷನ್ ತೊಗೋಬೇಕಂದ್ರೆ, ಒಂದು ದೇಶದಲ್ಲಿ ನೀವು ಈ ಟೇಬಲ್ ಮೇಲೆ ಇರಬೇಕು, ನಿಮ್ಮ ವ್ಯೂಸು ಇಡಬೇಕು, ನನ್ನ ವ್ಯೂಸು ಇಡಬೇಕು. ಇದುವರೆಗೂ ಹೆಣ್ಮಕ್ಳ ಬಗ್ಗೆ ಬರೆದಿರೋ ಲಾಗಳೆಲ್ಲರೂ ಬರೀ ಗಂಡಸರೇ ಬರೆದಿದ್ದಾರೆ. ಏನು ಬರೆಯೋಕ್ಕೆ ಸಾಧ್ಯ? ಅವ್ರಿಗೆ ಗೊತ್ತಾ ಹೆಣ್ಮಕ್ಳ ಬಗ್ಗೆ? ನಿಮಗೆ ಗೊತ್ತಾ ಚೆನ್ನಾಗಿ? ನೀವು ಕೂತ್ಕೊಂಡ್ರೆ ಬೆಟರ್ ಲಾಸ್ ಬರುತ್ತಾ, ಅವ್ರು ಕೂತ್ಕೊಂಡ್ರೆ ಬೆಟರ್ ಲಾಸ್ ಬರುತ್ತಾ? ನೀವೇ ಹೇಳಿ. ನನಗೇನು ಬೇಕು, ನನ್ನನ್ನು ರೆಪ್ರೆಸೆಂಟ್ ಮಾಡೋ ಹೆಣ್ಣಿಗೆ ಚೆನ್ನಾಗಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಏನು ಯೂಶ್ವಲಿ ನೀವು ನೋಡಿದ್ರೆ ಮೋಸ್ಟ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಿಗೆ ಮಾತ್ರನೇ ಹೆಣ್ಮಕ್ಳು ಮಿನಿಸ್ಟರ್ ಆಗಿರ್ತಾರೆ. ಇವಾಗ ಬಿಡಿ, ಫಿನಾನ್ಸ್ ಮಿನಿಸ್ಟರ್ ಇಸ್ ಅ ಫೀಮೇಲ್, ದಟ್ಸ್ ಅ ವೆರಿ ಅಪ್ರಿಷಿಯೇಟಿವ್ ಥಿಂಗ್. ಆವಾಗ ಇಂದಿರಾ ಗಾಂಧಿಯವರು ಫಿನಾನ್ಸ್ ಮಿನಿಸ್ಟ್ರೂ ಅವರಲ್ಲೇ ಇತ್ತು, ಪ್ರೈಮ್ ಮಿನಿಸ್ಟ್ರು ಆಗಿದ್ದರು. ಇಂಡಿಯಾಗೆ ಪ್ರೈಮ್ ಮಿನಿಸ್ಟ್ರೇ ಹೆಣ್ಮಕ್ಳಿದ್ದಾರೆ ಆಗಿದ್ದರು ಆ ಕಾಲದಲ್ಲೇ ಅಂತಾರೆ. ಅವ್ರಾದ್ಮೇಲೆ ಯಾರು? ಇದನ್ನ ಯಾರು ಮಾತಾಡಲ್ಲ. ಮೊದಲನೇ ಪ್ರೈಮ್ ಮಿನಿಸ್ಟರ್, ಆಫ್ಟರ್ ದ್ಯಾಟ್ ಸ್ಟಾಪ್ ಸೆಲೆಬ್ರೇಟಿಂಗ್ ಒನ್ ಇದು ವಂಡರ್ಸ್. ಎಸ್, ಜೊತೆಗೆ ಫೀಮೇಲ್ ಚೀಫ್ ಮಿನಿಸ್ಟರ್ಗಳು ಆರ್
ಬೆರಳೆಣಿಕೆ ಕೌಂಟಬಲ್ ಬೆರಳೆಣಿಕೆ ಅಷ್ಟೇ. ಇದುವರೆಗೂ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಆಗಿರೋರು ಹೇಳ್ಬಿಡ್ಬೋದು, ನಾವು ನೇಮ್ ಮಾಡಿಬಿಡ್ಬೋದು. ಬಟ್ ಮೇಲ್ ಚೀಫ್ ಮಿನಿಸ್ಟರ್ ಎಲ್ಲರೂ ನೇಮ್ ಮಾಡ್ತೀರಾ ಎಲ್ಲ ರಾಜ್ಯದಲ್ಲೂ? ದಟ್ಸ್ ನಾಟ್ ಇನಫ್.